ದುಡ್ಡು ವೇಸ್ಟ್ ಆಗೋದಷ್ಟೇ ಅಲ್ಲದೆ ಒಂದಷ್ಟು ಸಲ ಸೈಡ್ ಎಫೆಕ್ಟ್ಸ್ ಸಹ ಬಂದಿರೋದನ್ನ ನಾನು ನೋಡ್ತಾ ಇದ್ದೆ. ಡಾಕ್ಟರ್ ಹತ್ರ ಹೋಗ್ತಾರೆ ಇಲ್ಲ ಅಂತಲ್ಲ, ಬಟ್ ಡ್ಯಾಮೇಜ್ ಆದ್ಮೇಲೆ ಹೋಗ್ತಾರಲ್ಲ. ಎಷ್ಟೊಂದು ದುಡ್ಡು ವೇಸ್ಟ್ ಆಗೋವರೆಗೂ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಮೋಸ ಹೋಗಿದ್ದೀವಿ ಅಂತ. ಚರ್ಮ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬರೋದನ್ನ ನೋಡಿ. ಸೋಷಿಯಲ್ ಮೀಡಿಯಾ ನೋಡಿ ಮೋಸ ಹೋಗಿದ್ದಾರೆ ಅನ್ನೋದೇ ಜಾಸ್ತಿ ಆಗಿದೆ. ಹೇಗೆ ಕಾಯಿಲೆಗಳು ಹೇಗೆ ಬರ್ತಾ ಇದೆ ಅಂತಾನೆ ಆಳವಾಗಿ ಅರ್ಥ ಮಾಡ್ಕೊಳ್ಳದೆ ಈ ತರ ಒಂದು ರ್ಯಾಂಡಮ್ ಅಡ್ವೈಸ್ ಕೊಟ್ಬಿಡ್ತಾರೆ. ಜಸ್ಟ್ ಈ ಥರದ್ದು ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಹೇರ್ ಫಾಲ್ ಬಿಡುತ್ತೆ, ಚೆನ್ನಾಗಾಗ್ಬಿಡುತ್ತೆ, ಸ್ಕಿನ್ ಚೆನ್ನಾಗಾಗ್ಬಿಡುತ್ತೆ, ಈ ಥರ ಫಾಲೋ ಮಾಡೋದೇ ಜಾಸ್ತಿ. ವಾರದಲ್ಲಿ 3-4 ಸಲ ನಾನ್ ವೆಜ್ ತಿಂತಾರೆ, ಹಾಲು ಕುಡಿತಾರೆ, ಮೊಟ್ಟೆನೂ ತಿಂತಾರೆ. ಆದರೂ ಯಾಕೆ ವಿಟಮಿನ್ B12 ಕಡಿಮೆ ಆಗುತ್ತೆ? ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಎಲ್ರಿಗೂ ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಅದರಲ್ಲೂ ನನ್ನ ಹೇರ್ ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು, ಮುಖ ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಇದೆಲ್ಲ ಆಸೆ ಎಲ್ರಿಗೂ ಇರುತ್ತೆ. ಈ ಆಸೆ ಇರೋದ್ರ ಜೊತೆಗೆ ನಾವು ಏನು ಫಾಲೋ ಮಾಡ್ತೀವಿ, ನಮ್ಮ ಸ್ಕಿನ್ಗೆ ಏನು ಅಪ್ಲೈ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗಂತೂ ಈ ಥರದ ಒಂದಷ್ಟು ವಿಷಯಗಳು ಬೇಕು, ಇನ್ಫಾರ್ಮೇಷನ್ ಬೇಕು ಸ್ಕಿನ್ ರಿಲೇಟೆಡ್ಗೆ ಸಂಬಂಧಪಟ್ಟ ಹಾಗೆ ಅಂತ ಅಂದರೆ ತುಂಬ ಮಂದಿ ಸೋಷಿಯಲ್ ಮೀಡಿಯಾ ನೋಡ್ತಾರೆ. ಅಲ್ಲಿ ಬರುವಂಥ ಕೆಲವೊಂದು ರೀಲ್ಸ್ನಲ್ಲಿ ಯಾರೋ ಒಂದಷ್ಟು ಇನ್ಫ್ಲೂಯೆನ್ಸರ್ ಬಂದು ಏನೇನೋ ಹೇಳ್ತಾ ಇರ್ತಾರೆ. ಅದೆಲ್ಲವನ್ನ ನಂಬಿ ಅದನ್ನು ಫಾಲೋ ಮಾಡಿದರೆ ನಮ್ಮ ಸ್ಕಿನ್ ಏನಾಗುತ್ತೆ, ಅದು ಡ್ಯಾಮೇಜ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ಆ ಥರದ ವಿಚಾರಗಳ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ನಾವು, ರಿಯಲ್ ಆಗಿ ನಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅಂದರೆ ಏನು ಫಾಲೋ ಮಾಡಬೇಕು, ಸ್ಕಿನ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಏನೆಲ್ಲ ಮಾಡಬೇಕು, ಇದೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವಿವತ್ತು. ಈ ವಿಚಾರಗಳ ಬಗ್ಗೆ ಬಹಳಷ್ಟು ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡರ್ಮಟಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಶರಣ್ಯ ಅವರು. ವೆಲ್ಕಮ್ ಮಾಡೋಣ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿದೆ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಯಾವ ರೀತಿ ಎಲ್ಲ ಯಾಮಾರ್ತಾ ಇದ್ದಾರೆ ಅಂತ. ಈಗ ನಮಗೆ ಸ್ಕಿನ್ ಕೇರ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒಂದಷ್ಟು ಮಂದಿ ಸಣ್ಣ ಪುಟ್ಟ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾರೆ ಇಲ್ಲ ಅಂತಲ್ಲ, ಬಟ್ ಡ್ಯಾಮೇಜ್ ಆದ್ಮೇಲೆ ಹೋಗ್ತಾರಲ್ಲ, ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಸೊ ಚರ್ಮ ಆಗಲಿ ಈ ಕೂದಲಾಗಲಿ ಏನು ತೋರಿಸುತ್ತೆ ಅಂದರೆ ನಮ್ಮ ಒಳಗಡೆ ಅಂಗಾಂಗಗಳ ಆರೋಗ್ಯನ. ಸೊ ಅದಕ್ಕೆ ಏನು ಮಾಡ್ತಾರೆ, ಬಹಳಷ್ಟು ಜನ ಎಷ್ಟೊಂದು ಹೊರಗಡೆ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ನ ತಗೊತಾರೆ. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ದೊಡ್ಡ ಬಿಸ್ನೆಸ್ ಆಗಿ ಹರಡಿದೆ. ಉದಾಹರಣೆಗೆ ಈ ಪಿಗ್ಮೆಂಟೇಷನ್ ಅಂತ ಬರ್ತಾರೆ ನೋಡಿ, ಕಪ್ಪು ಕಲೆಗಳು, ಮಂಗಾಗಿರಬಹುದು, ಕಲೆಗಳು ಮುಖದ ಮೇಲೆ ಕಪ್ಪಾಗಿರೋದು, ಆಮೇಲೆ ಮೊಡವೆ, ಆಮೇಲೆ ಕೂದಲುದ್ರೋದು, ಈ ಸಮಸ್ಯೆಗಳಿಗೆ ಜಾಸ್ತಿ ಅವರು ಸೋಷಿಯಲ್ ಮೀಡಿಯಾ ಪ್ರಾಡಕ್ಟ್ಸ್ ಮೊರೆ ಹೋಗ್ತಿದ್ದಾರೆ. ಸೊ ಇದರಿಂದ ಅವ್ರಿಗೆ ದುಡ್ಡು ವೇಸ್ಟ್ ಆಗೋದಷ್ಟೇ ಅಲ್ಲದೆ ಒಂದಷ್ಟು ಸಲ ಸೈಡ್ ಎಫೆಕ್ಟ್ಸ್ ಸಹ ಬಂದಿರೋದನ್ನ ನಾನು ನೋಡ್ತಾ ಇರ್ತೇನೆ. ಸೊ ಹೇಗೆ ಈ ಚರ್ಮ ಮತ್ತೆ ಕೂದಲಿನ ಆರೋಗ್ಯ ಬರೋದು, ಒಳಗಡೆ ಲಿವರ್ ಆರೋಗ್ಯವಾಗಿರಬೇಕು, ಕರ್ಳು ಆರೋಗ್ಯವಾಗಿರಬೇಕು, ನಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಸೊ ಇದೆಲ್ಲದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳದೆ ಹೊರಗಡೆ ಮಾತ್ರ ನಾವು ಆ ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಖಂಡಿತ ಉಪಯೋಗ ಇರೋದಿಲ್ಲ. ಸೊ ಇದನ್ನ ಖಂಡಿತ ನಾನು ಆಕ್ಷೇಪಿಸ್ತೀನಿ. ಯಾರು ಪ್ರಮೋಟ್ ಮಾಡ್ತಾರೆ ದುಡ್ಡಿಗಾಗಿ, ಯಾಕಂದ್ರೆ ಅವರೆಲ್ಲ ಇದು ಪ್ರಮೋಷನಲ್ ವಿಡಿಯೋಸ್ಗೆ ದುಡ್ಡು ತಗೊಂಡು ಮಾಡ್ತಾ ಇರ್ತಾರೆ. ಅವ್ರೇನ ಅದನ್ನ ಅವರು ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಮಾತ್ರ ಅವ್ರು ಯೂಸ್ ಮಾಡಿ ನಿಮ್ಗೆ ಅವರ ಅನುಭವನ ನಿಮ್ಗೆ ಶೇರ್ ಮಾಡ್ತಾ ಇರೋದಿಲ್ಲ. ಅವ್ರು ದುಡ್ಡು ತಗೊಂಡು ಮಾಡ್ತಾ ಇರ್ತಾರೆ, ಅವ್ರಿಗೆ ದುಡ್ಡು ಸಿಗುತ್ತೆ, ಜನ ಅದನ್ನ ನಂಬಿ ತಗೋತಾರೆ. ಯಾಕಂದ್ರೆ ಅವರು ಏನಾಗುತ್ತೆ, ಎಷ್ಟೊಂದ್ಸಲ ಡಾಕ್ಟರ್ಸೇ ಮಾಡ್ತಾ ಇದ್ದಾರೆ, ಚರ್ಮ ಡಾಕ್ಟರ್ಸ್ ಸಹ ಮಾಡ್ತಿದ್ದಾರೆ. ಸೊ ಇವರು ಡಾಕ್ಟರ್ ಅಲ್ವಾ, ಇವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇರುತ್ತಲ್ವಾ ಅನ್ನೋ ಒಂದು ಭರವಸೆಯಿಂದ ಜನ ತಗೊಂಡು ಅದನ್ನ ಬಳಸ್ತಾರೆ. ಎಷ್ಟೊಂದು ದುಡ್ಡು ವೇಸ್ಟ್ ಆಗೋವರೆಗೂ ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ನಾವು ಮೋಸ ಹೋಗಿದ್ದೀವಿ ಅಂತ. ಈ ತರ ಎಷ್ಟೊಂದು ಜನ ಮಾಡ್ತಾ ಇರ್ತಾರೆ ಡಾಕ್ಟರ್ಸ್. ಒಬ್ಬೊಬ್ಬರದು ಈ ಡಾಕ್ಟರ್ ಹೇಳೋ ಪ್ರಾಡಕ್ಟ್ ಅಲ್ಲಿ ಸರಿ ಹೋಗುತ್ತೇನೋ, ಈ ಡಾಕ್ಟರ್ ಪ್ರಾಡಕ್ಟ್ ಸರಿ ಇದೆಯೇನೋ ಅಂತ ಹೀಗೆ ಟ್ರೈ ಮಾಡಿ ಮಾಡಿ ಒಂದು 30,000, ಒಂದೊಂದ್ಸಲ ನಾನು 50,000 ಖರ್ಚು ಮಾಡಿಕೊಂಡು ಏನೂ ಉಪಯೋಗ ಇಲ್ಲದೆ ಚರ್ಮ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬರೋದನ್ನ ನೋಡಿದೆ. ಸೊ ಈ ರೀತಿ ಆಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಆಗ್ತಾ ಇರುವಂತಹ ಪ್ರಾಬ್ಲಮ್ ಸಂಖ್ಯೆ ಅಥವಾ ನಿಮ್ಮ ವಿಚಾರದಲ್ಲಿ ಬರುವಂತಹ ಕೇಸ್ಗಳಾಗಿರ್ಬೋದು, ಮುಂಚೆ ಸೋಷಿಯಲ್ ಮೀಡಿಯಾ ಬರೋಕ್ಕೂ ಮುಂಚೆ ಪೇಷಂಟ್ಗಳ ಸಂಖ್ಯೆ ಆಗಿರ್ಬೋದು, ಏನಾದ್ರು ತುಂಬಾ ವೇರಿಯೇಷನ್ ಅಂತ ಅನ್ಸುತ್ತಾ? ಈಗಷ್ಟೇ ಜಾಸ್ತಿ ಆಗಿದೆ, ಸೋಷಿಯಲ್ ಮೀಡಿಯಾ ನೋಡಿ ಮೋಸ ಹೋಗಿದ್ದಾರೆ ಅನ್ನೋದೇ ಜಾಸ್ತಿ ಆಗಿದೆಯಾ ಹೇಗೆ? ಖಂಡಿತ. ಇದು ಯಾವಾಗ ನೋಡ್ತೀನಿ ಅಂದ್ರೆ ಆಹಾರದ ವಿಚಾರದಲ್ಲಿ. ಈಗ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ತಾರೆ ಇದು ತಿನ್ನಿ ಅದು ತಿನ್ನಿ ಅಂತೆಲ್ಲ. ಅದರಲ್ಲೂ ಟು ಬಿ ಸ್ಪೆಸಿಫಿಕ್ ಹೈ ಪ್ರೋಟೀನ್ ಡಯಟ್ ಬಗ್ಗೆ ತುಂಬಾ ಪ್ರಚಾರ ಆಗ್ತಾ ಇದೆ. ಸೊ ಏನಾಗಿರುತ್ತೆ, ಈ ಜನರಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಗಟ್ ಹೆಲ್ತ್ ಪ್ರಾಬ್ಲಮ್ ಇರಬಹುದು, ಅಲ್ಲಿಂದ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇರುತ್ತೆ.
ಆಯ್ತಾ, ಇನ್ನೇನೋ ಒಂದು ಒಳಗಡೆ ಸಮಸ್ಯೆ ಇರುತ್ತೆ. ಸೊ ಅವರೆಲ್ಲ ಹೋಗಿ ಈ ತರ ಒಂದು ರ್ಯಾಂಡಮ್ ಡಯಟ್ ಅಡ್ವೈಸ್ ಅಥವಾ ಹೆಲ್ತ್ ಅಡ್ವೈಸ್ ಕೇಳ್ಕೊಂಡು ಇನ್ನೂ ಆರೋಗ್ಯ ಜಾಸ್ತಿ ಹಾಳು ಮಾಡ್ಕೊತಾ ಇರ್ತಾರೆ. ಉದಾಹರಣೆಗೆ ಇವಾಗ ಬಹಳಷ್ಟು ಜನಕ್ಕೆ ಕಾಯಿಲೆಗಳು ಬರ್ತಾ ಇರೋದು ಸರಿಯಾದ ಆಹಾರ ಪದ್ಧತಿಗಳನ್ನ ಅನುಸರಣೆ ಮಾಡದೆ. ಉದಾಹರಣೆಗೆ ಜಂಕ್ ಫುಡ್ ಜಾಸ್ತಿ ತಿಂತಾ ಇರ್ತಾರೆ ಅನ್ಕೊಳ್ಳಿ, ಲೈಫ್ ಸ್ಟೈಲ್ ಸರಿ ಇರಲ್ಲ. ಅವ್ರಿಗೇನಾಗಿರುತ್ತೆ, ಆಲ್ರೆಡಿ ಗಟ್ ಹೆಲ್ತ್ ಹಾಳಾಗಿರುತ್ತೆ, ಹಾರ್ಮೋನ್ಸ್ ಅಲ್ಲೆಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅವ್ರಿಗೆ ಏನ್ ಮಾಡಬೇಕು ಮೊದಲು ಅಂದ್ರೆ ಆ ಗಟ್ ಹೆಲ್ತ್ ನ ಸರಿ ಮಾಡಬೇಕು, ಕರಳಿನ ಆರೋಗ್ಯನ ಸರಿಪಡಿಸ್ಬೇಕು. ಆಮೇಲೆ ಅವರು ಬೇರೆ ಯಾವ್ದಾದ್ರು ಡಯಟ್ ನ ಫಾಲೋ ಮಾಡಬೇಕು. ಇದೆಲ್ಲ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಇದನ್ನ ಆಳವಾಗಿ ಅರ್ಥ ಆಗ್ತಾ ಇಲ್ಲ. ಕಾಯಿಲೆಗಳು ಹೇಗ್ ಬರ್ತಾ ಇದೆ ಅಂತಾನೆ ಆಳವಾಗಿ ಅರ್ಥ ಮಾಡ್ಕೊಳ್ದೆ ಈ ತರ ಒಂದು ರ್ಯಾಂಡಮ್ ಅಡ್ವೈಸ್ ಕೊಡ್ತಿರ್ತಾರೆ. ಈಗ ಉದಾಹರಣೆಗೆ ಮಸಲ್ ಬಿಲ್ಡಿಂಗ್ ಆಗಿರ್ಬೋದು, ತುಂಬಾ ಜನ ಏನ್ ಮಾಡ್ತಾರೆ, ಮಸಲ್ ಬಿಲ್ಡಿಂಗ್ ಮೇಲೆ ಮಾತ್ರ ಅವರು ಫೋಕಸ್ ಮಾಡ್ಬಿಡ್ತಾರೆ. ಉಳಿದದ ಆರೋಗ್ಯ ಏನಾಗ್ತಾ ಇರುತ್ತೆ ಗೊತ್ತಾಗ್ತಿರಲ್ಲ. ಈ ತರ ತುಂಬಾ ಕಾಯಿಲೆಗಳಾಗಿ ನಾನು ನೋಡಿದ್ದೇನೆ. ಉದಾಹರಣೆಗೆ ಯಾವುದೋ ಒಂದು ಪ್ರೋಟೀನ್ ಪೌಡರ್ ಅಡ್ವೈಸ್ ಮಾಡ್ತಾರೆ. ಸೊ ಆಲ್ರೆಡಿ ಇವ್ರಿಗೆ ಗಟ್ ಹೆಲ್ತ್ ಹಾಳಾಗಿರುತ್ತೆ ಎಷ್ಟೊಂದು ಜನ ಹುಡುಗರಿಗೆ. ಅವಾಗ ಹೋಗ್ಬಿಟ್ಟು ಆ ಪ್ರೋಟೀನ್ ಪೌಡರ್ಸ್ ಮತ್ತೆ ಹೈ ಪ್ರೋಟೀನ್ ಡಯಟ್, ಲೈಕ್ ಪ್ರತಿದಿನ ಮೊಟ್ಟೆಗಳು 4 ರಿಂದ 15 ಮೊಟ್ಟೆ ತಿನ್ನೋರು ನಾನು ನೋಡಿದೆ. ಆಮೇಲೆ ಪ್ರತಿನಿತ್ಯ ಮಾಂಸಾಹಾರ, 1/4 kg ಚಿಕನ್, ಮಟನ್ ಈ ತರ ತಿನ್ನೋರು ನೋಡಿ. ಸೊ ಇಷ್ಟು ಒಂದು ಪೌಷ್ಟಿಕಾಂಶ ಇರುವಂತಹ ಆಹಾರ ಆಲ್ರೆಡಿ ಗಟ್ ಹೆಲ್ತ್ ಕಾಂಪ್ರಮೈಸ್ ಆಗಿರೋರಿಗೆ ಕೊಟ್ರೆ ಅದರಿಂದ ಇನ್ನೂ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಅದರಲ್ಲಿ ಫಸ್ಟ್ ಅಫೆಕ್ಟ್ ಆಗೋದೇ ದೇಹದ ಇಮ್ಯೂನ್ ಸಿಸ್ಟಮ್. ಸೊ ಇಮ್ಯೂನ್ ಸಿಸ್ಟಮ್ ಒಂದು ಸ್ಟೇಜ್ ವರೆಗೂ ನಾವು ಅದು ಇಂಬ್ಯಾಲೆನ್ಸ್ ಹೋದಾಗ ರಿವರ್ಸ್ ಮಾಡಬಹುದು. ಒಂದಷ್ಟು ಸ್ಟೇಜ್ ದಾಟದ್ಮೇಲೆ ರಿವರ್ಸ್ ಮಾಡೋಕ್ ಆಗ್ತಾ ಇಲ್ಲ. ಸೊ ಈ ತರ ಯಾವ ರೀತಿ ಕಾಯಿಲೆಗಳು ನೋಡ್ತೀವಿ ಅಂದ್ರೆ ಈ ದದ್ದೆ ಕಾಯಿಲೆ ಬರುತ್ತೆ, ತುಂಬಾ ಜನ ನೋಡ್ತಾ ಇದ್ದೇವೆ, ಅದು ಬಹಳ ಕಾಮನ್ ಆಗಿ ನೋಡ್ತಾ ಇದ್ವಿ. ಆಮೇಲೆ ಈ ತರ ಗಟ್ ಹೆಲ್ತ್ ಹಾಳಾಗಿರುವಂತಹ ಮೊದಲನೇ ಚಿಹ್ನೆ ಅಥವಾ ಸೈನ್ ಏನು ನೋಡ್ತೀವಿ ಅಂದ್ರೆ ತಲೆಯಲ್ಲಿ ಡ್ಯಾಂಡ್ರಫ್ ಬರುತ್ತೆ. ಸೊ ಈ ತರ ಡ್ಯಾಂಡ್ರಫ್ ಬರೋದು, ಮತ್ತೆ ಏನು ಪಿಂಪಲ್ಸ್, ಮೊಡವೆ ಇರೋದಿಲ್ಲ ಅವ್ರ ಮೊಡವೆ ಬರೋದು, ಇದನ್ನೆಲ್ಲ, ಆಮೇಲೆ ಕೂದಲುದ್ದಿರೋದು, ಈ ತರ ಒಂದು ಸಿಂಪ್ಟಮ್ಸ್ ಇದ್ದಾಗ ಅಲ್ಲೆಲ್ಲೋ ಅವರ ಕರಳಲ್ಲಿ ಅಥವಾ ಗಟ್ ಹೆಲ್ತ್ ಅಲ್ಲಿ ಏರ್ಪೇರ್ ಆಗ್ತಿದೆ, ಲಿವರ್ ಹೆಲ್ತ್ ಅಲ್ಲಿ ಏರ್ಪೇರ್ ಆಗ್ತಿದೆ ಅಂತ ಅರ್ಥ. ಸೊ ಈ ತರ ಸಿಂಪ್ಟಮ್ಸ್ ನೋಡಿದಾಗ ಅವರು ನಾವು ತಗೊಳ್ತಾ ಇರೋ ಡಯಟ್ ಸರಿ ಇದೆಯಾ ಅಂತ ಅವರು ಅವ್ರನ್ನ ಕ್ವೆಶನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಹೇಳಿದ್ರಿ, ಈಗ ಗಟ್ ಹೆಲ್ತ್ ಸರಿ ಇಲ್ಲ ಅಂದಾಗ, ಕರುಳಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದಾಗ ಒಂದಷ್ಟು ಈ ಥರದ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ. ಈಗ ಅಲರ್ಜಿ ಅಂತ ಏನೋ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅಥವಾ ಹೇರ್ ಫಾಲ್ ಅಂತ ಏನೋ ಹೋಗ್ತೀವಿ, ಅವರು ಬ್ಲಡ್ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ, ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ. ಸೊ ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ಅದರಲ್ಲಿ B12 ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಬೇರೆ ಬೇರೆ ಒಂದಷ್ಟು ಅದರಲ್ಲಿ ನೆಗೆಟಿವ್ ಇದು ಬಂದ್ಬಿಡುತ್ತೆ ಏನಾದ್ರೂ. ಸೊ ಅದನ್ನ ನೋಡಿ ಟ್ರೀಟ್ಮೆಂಟ್ ಕೊಡೋದು ಬೆಟರಾ? ಈಗ ಕೆಲವರು ಏನೂ ಇಲ್ಲ, ಜಸ್ಟ್ ಈ ಥರದ್ದು ಒಂದು ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಓ ಹೇರ್ ಫಾಲ್ ನಿಲ್ಬಿಡುತ್ತೆ, ಚೆನ್ನಾಗಾಗ್ಬಿಡುತ್ತೆ, ಸ್ಕಿನ್ ಚೆನ್ನಾಗಾಗ್ಬಿಡುತ್ತೆ, ಈ ತರ ಫಾಲೋ ಮಾಡೋರೇ ಜಾಸ್ತಿ ಅಲ್ವಾ? ಹೌದು. ಈಗ ನನ್ನ ಹತ್ರ ಕೂದಲು ಉದುರೋದಕ್ಕೆ ಬಹಳಷ್ಟು ಜನ ಬರ್ತಾರೆ. ನಾನು ಅವಾಗ ಇದೆಲ್ಲ ಮಾಡಿಸ್ತೀನಿ, ವಿಟಮಿನ್ B12 ಮಾಡಿಸ್ತೀನಿ, ವಿಟಮಿನ್ ಡಿ, ಮತ್ತೆ ಕಂಪ್ಲೀಟ್ ಬ್ಲಡ್ ಪಿಕ್ಚರ್ ಏನೋ ಇರುತ್ತೆ, ಹಿಮೋಗ್ಲೋಬಿನ್ ಎಲ್ಲ ಇರುತ್ತೆ, ಅದನ್ನು ಮಾಡಿಸ್ತೀನಿ. ಒಂದು ಥೈರಾಯ್ಡ್ ಟೆಸ್ಟ್ ಸಹ ಮಾಡಿಸ್ತೀವಿ. ಇದು ಕಾಮನ್ ಆಗಿ ಮಾಡಿಸುವಂತಹ ಟೆಸ್ಟ್ಗಳು ಹೇರ್ ಲಾಸ್ ಅಂತ ಬಂದಾಗ. ಸೊ ಅದನ್ನ ಮಾಡಿಸಿದಾಗಲೂ ಈಗ ಇದು ಕಡಿಮೆ, ವಿಟಮಿನ್ B12 ಕಮ್ಮಿ ಆಗಿರುತ್ತೆ ಅನ್ಕೊಳ್ಳಿ, ವಿಟಮಿನ್ ಡಿ ಕಡಿಮೆ ಆಗಿರುತ್ತೆ. ಅದು ಯಾಕೆ ಕಡಿಮೆ ಆಗ್ತಿದೆ ಅಂತ ನಾವು ಇನ್ನೂ ಆಳವಾಗಿ ಹೋಗಿ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ ಕಡಿಮೆ ಆಗ್ಬೇಕು? ಈಗ ಅದು ಏನಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ನಾವು ನೋಡಿ ಅದನ್ನ ಸರಿ ಮಾಡಿಲ್ಲ ಅಂದ್ರೆ ರೂಟ್ ಕಾಸ್ನ, ನಾವ್ ಎಷ್ಟೇ ಸಪ್ಲಿಮೆಂಟ್ಸ್ ಕೊಟ್ರು ಮತ್ತೆ ಬರ್ತಾರೆ ವಾಪಸ್ಸು. ಎಷ್ಟು ದಿನ ಸಪ್ಲಿಮೆಂಟ್ಸ್ ಕೊಡ್ತೀರಾ? ಸೊ ಇಲ್ಲಿ ಮತ್ತೆ ಗಟ್ ಹೆಲ್ತ್, ಲಿವರ್ ಹೆಲ್ತ್ ಹಾಳಾಗಿರುತ್ತೆ. ನಾವೇನ್ ಪೌಷ್ಟಿಕಾಂಶ ತಗೊಂತಿರ್ತೀವಿ ಅದು ಹೀರ್ಕೊಳ್ತಾ ಇರಲ್ಲ. ಕರುಳಿನ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ತಾನೇ ನಾವು ತಿನ್ನೋ ಆಹಾರದಲ್ಲಿರೋ ಪೌಷ್ಟಿಕಾಂಶ ಹೀರ್ಕೊಂಡು ಕೂದಲವರೆಗೂ ಹೋಗೋದು. ಅಲ್ಲೇ ಹೀರ್ಕೊಂಡಿಲ್ಲ ಅಂದ್ರೆ ಅದು ಹೋಗಲ್ಲ. ಸೊ ಅವಾಗ, ಯಾಕಂದ್ರೆ ನಾನು ಎಷ್ಟೊಂದು ಜನ ಹೇರ್ ಲಾಸ್ ಅಂತ ಬರೋರು ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಆಹಾರ ತಗೊಳ್ಳೋದು ನೋಡ್ತಾ ಇರ್ತೀನಿ. ವಾರದಲ್ಲಿ 3-4 ಸಲ ನಾನ್ ವೆಜ್ ತಿಂತಾ ಇರ್ತಾರೆ, ಹಾಲು ಕುಡಿತಾ ಇರ್ತಾರೆ, ಮೊಟ್ಟೆನೂ ತಿಂತಾ ಇರ್ತಾರೆ. ಆದ್ರೂ ಯಾಕೆ ವಿಟಮಿನ್ B12 ಕಡಿಮೆ ಆಗ್ಬೇಕು ಅವ್ರಿಗೆ? ವಿಟಮಿನ್ ಡಿ ಯಾಕೆ ಕಡಿಮೆ ಆಗ್ಬೇಕು? ಇವ್ರಿಗೆಲ್ಲ ಆಗಬಾರದು ಅಲ್ವಾ? ಪೌಷ್ಟಿಕಾಂಶ ಇರುವಂತಹ ಆಹಾರನೇ ತಗೊಂತಾ ಇರ್ತಾರೆ. ಸೊ ಅದು ಏನ್ ತೋರಿಸುತ್ತೆ ಅಂದ್ರೆ, ಈ ತರ ನಾನು ನೋಡೋದು 10 ಜನರಲ್ಲಿ 8 ಜನರನ್ನು, ಕಡಿಮೆ ಅಲ್ಲ, ಯಾರೋ ಒಬ್ರೋ ಇಬ್ರೋ ಅಲ್ಲ, 8 ಜನರಿಗೆ ಆ ತರ ಆಗ್ತಾ ಇದೆ. ಅಂದ್ರೆ ನಮ್ಮ ಕರುಳಿನ ಆರೋಗ್ಯ
ಸರಿ ಇಲ್ಲ ಅಂದರೆ, ಲಿವರ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ, ನಾವೆಷ್ಟೇ ಪೌಷ್ಟಿಕಾಂಶ ಇರುವಂಥ ಆಹಾರ ತಗೊಂಡ್ರು ಅದು ಹೀರ್ಕೊಳ್ಳಲ್ಲ. ಅದಕ್ಕೆ ನಾನು ಹೇಳೋದು, ಈ ಕರುಳಿನ ಆರೋಗ್ಯ ಮತ್ತು ಲಿವರ್ ಹೆಲ್ತ್ ಇಟ್ಕೊಂಡ್ರೆ ಇವನ್ ಕಡಿಮೆ ಆಹಾರ ತಗೊಳ್ಳೋರಿಗೆ ಸಹ ಯಾವ ಡೆಫಿಷಿಯನ್ಸಿಸು ಬರ್ತಾ ಇಲ್ಲ. ಸೊ ಹೆಲ್ತ್ ಈಸ್ ನಾಟ್ ಅಬೌಟ್ ಒಂಥರ ತುಂಬ ನ್ಯೂಟ್ರಿಯೆಂಟ್ಸ್ ಇರೋ ಫುಡ್ ತಗೊಳ್ಳೋದಲ್ಲ. ಈ ಗಟ್ ಹೆಲ್ತು ಲಿವರ್ ಹೆಲ್ತು ಕ್ಲೀನಾಗಿ ಇಟ್ಕೋಬೇಕು, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅವಾಗ ಏನಾಗುತ್ತೆ, ಸ್ವಲ್ಪ ದಿನಕ್ಕೆ ನಾವು ಸಿವಿಯರ್ ಡೆಫಿಷಿಯನ್ಸಿ ಇದ್ರೆ, ಈಗ ವಿಟಮಿನ್ B12 ತೀರಾ ಕಡಿಮೆ ಇದ್ರೆ ಸ್ವಲ್ಪ ದಿನಕ್ಕೆ ನಾನು ಯೂಶಲಿ 1 ತಿಂಗಳಿಗೆ ಸಪ್ಲಿಮೆಂಟ್ಸ್ ಕೊಡ್ತೇನೆ. ವಿಟಮಿನ್ ಡಿ ಸಹ ವಾರಕ್ಕೊಂದು ದಿನ ಒಂದು ಸಪ್ಲಿಮೆಂಟ್ ಕೊಡ್ತೇನೆ. ಸೊ ಆಮೇಲೆ ಅದು ಅವ್ರ ಗಟ್ ಹೆಲ್ತ್ ಮೇಲೆ ಫೋಕಸ್ ಮಾಡಿ ನಾನು ಹೇಳುವಂತಹ ಒಂದಷ್ಟು ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಆಗಲಿ, ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡಿಕೊಂಡ್ರೆ ಮತ್ತೆ ಗಟ್ ರಿಪೇರ್ ಆದ ತಕ್ಷಣ ಹೀರ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವ್ರಿಗೆ ಸಪ್ಲಿಮೆಂಟ್ಸ್ ಬೇಕಾಗಲ್ಲ, ಸಪ್ಲಿಮೆಂಟ್ಸ್ ನಿಲ್ಲಿಸ್ಬೋದು. ಯಾಕಂದ್ರೆ ನಾನು ಯಾವುದೇ ಒಂದು ಹೊರಗಡೆಯಿಂದ ತಗೊಳ್ಳೋ ಸಪ್ಲಿಮೆಂಟ್ಸ್ ಆಗಲಿ, ಟ್ಯಾಬ್ಲೆಟ್ಸ್ ಆಗಲಿ ಖಂಡಿತ ನಾನು ತುಂಬ ದಿನ ಕೊಡೋಕೆ ಇಷ್ಟಪಡಲ್ಲ. ಅದೇನಿದ್ರು ನ್ಯಾಚುರಲ್ ಫುಡ್ಡಲ್ಲೇ ಬರಬೇಕು ಅಂತ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.